ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್ ಡಾಕ್ಟರ್ ಕೆ ವಿ ಮಹಾದೇವ್. ಸೊ ನೋಡಿ ಪಾಪ, ಇವರು ಯಾವ ತಾಯಿದ್ದು? ಲಕ್ಕುಂಡಿ. ಯಾವ ಡಿಸ್ಟಿಕ್ ಅದು? ನೋಡಿ, ಗದಗಿಂದ ಬಂದಿದ್ದಾರೆ ಪಾಪ. ಇವರು ಮೊದಲು ಒಂದು 2-3 ಸಾರಿ ಮಾತ್ರ ಟ್ರೀಟ್ಮೆಂಟ್ ತಗೊಂಡಿದ್ರು. ಅವ್ರಿಗೆ ಕ್ಯೂರ್ ಆಗಿದ್ದಕ್ಕೆ ಆ ನಂಬಿಕೆ ಮೇಲೆ ಸೊ ಮತ್ತೆ ಟ್ರೀಟ್ಮೆಂಟ್ ಬೈದಾರೆ. ಅಂದ್ರೆ ಹತ್ತೆವರೆಗೆ ಟ್ರೀಟ್ಮೆಂಟ್ ಬೈದಾರೆ. ಸೊ ಇವರಿಗೆ ಇವಾಗ ಬ್ರಾಂಕೈಟಿಸ್ ಮತ್ತೆ ಅಸ್ತಮಾ ಇದೆ. ಸ್ವಲ್ಪ ಲಂಗ್ಸ್ ನಲ್ಲಿ ವಾಟರ್ ಇದೆ, ಹಾಗೆ ತುಂಬಾ ಕಫ ಇದೆ. ಬ್ರಾಂಕೈಟಿಸ್ ಮತ್ತೆ ಅಸ್ತಮಾ. ಸೊ ಅದಕ್ಕೋಸ್ಕರ ತೋರಿಸೋದಕ್ಕೆ ಪಾಪ ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬೆಳಗ್ಗೆ ನೋಡಿ 6:30 6 o'clock ಬ್ಯಾಂಗ್ಳೂರು ಬಂದಿದ್ದಾರೆ. ಸೊ ಇವ್ರಿಗೆ ಹೇಳಿದ್ದೀನಿ ನಾನು, ಅಸ್ತಮನ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು. ಬ್ರಾಂಕೈಟಿಸ್, ಉಸಿರಾಟ ಸಮಸ್ಯೆ. ಯಾವಾಗ ಅಡ್ಮಿಷನ್ ಆಗಿರ್ತಾರೆ ಇವರು ಇದಕ್ಕೆ ಹಾಸ್ಪಿಟ್ಲಿಗೆ? 6 ತಿಂಗಳಲ್ಲಿ ಐಸಿಯುನಲ್ಲಿ ಇದ್ರಂತೆ. ಪದೇ ಪದೇ ಅವ್ರಿಗೆ ಕೆಮ್ಮು, ಕಫ, ಸೊ ಹಾಗೆ ಅಲರ್ಜಿ, ಹಾಗೆ ಉಸಿರಾಟದ ಸಮಸ್ಯೆ, ಬ್ರಾಂಕೈಟಿಸ್, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನಾವು ತುಂಬಾ ಕಡೆ ಎಲ್ಲೆಲ್ಲಿ ತೋರಿಸಿದ್ರಿ ನೀವು? ಜಿಲ್ಲಾ ಆಸ್ಪತ್ರೆ, ಅಲ್ಲೇ ಲೋಕಲ್ ಡಾಕ್ಟರ್ ಕಡೆಗೆಲ್ಲ ತೋರಿಸಿ ಸರ್. ಎಲ್ಲ ಸರಿ ಹೋಗ್ಲಿಲ್ಲ? ಇಲ್ಲ ಸರ್. ಅಥವಾ ಸರಿ ಹೋಗಿತ್ತಾ? ಇಲ್ಲ, ಸ್ವಲ್ಪ ಸರಿ ಹೋಗ್ತಿತ್ತು ಸರ್. ಆಗಿಲ್ಲ ಟ್ರೀಟ್ಮೆಂಟ್ ಸರಿ ಹೋಗ್ತಿತ್ತು. ಮತ್ತೆ 6 ತಿಂಗಳಿಗೆ 3 ತಿಂಗಳಿಗೆ ಬರ್ತಿತ್ತು ಸರ್. ಮತ್ತೆ ಬರ್ತಾ ಇತ್ತು. ಇವಾಗ 15 ದಿನ ಆಯ್ತು ನೋಡಿ ಸರ್ ಬಂದು. ಹಂಗಾಗಿ ಮತ್ತೆ ಅದು ಅವ್ರ ಮೆಡಿಸಿನ್ ಕೊಟ್ಟದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಬೇಡ, ಇಲ್ಲೇ ತೋರ್ಸೋದು, ಅಲ್ಲೇ ಬೆಂಗಳೂರಿಗೆ ಡಾಕ್ಟರ್ ಕಡೆಗೆ, ಕೇಳಿ ಡಾಕ್ಟರ್ ಕಡೆಗೆ ಹೋಗೋಣ ಅಂತಂದು. ಯಾಕೆ ನೀವು ಅಲ್ಲಿಂದ ಇಷ್ಟು ದೂರ ನನ್ನನ್ನೇ ಹುಡಿಕೊಂಡು ಬಂದ್ರಿ? ಅಲ್ಲಿ ಯಾರು ಬೇರೆ ಯಾರು ಡಾಕ್ಟರ್ ಇರ್ಲಿಲ್ವಾ? ಇಲ್ಲ ಸರ್, ನಮ್ಗೆ ಇಲ್ಲಿ ನಮ್ಮ ಮನೆಯವರೆಲ್ಲ ಇಲ್ಲೇ ತೋರಿಸ್ಕೊಂಡು ಕ್ಯೂರ್ ಆಗ್ಯಾರ ಸರ್. ಹಂಗಾಗಿ ಇಲ್ಲೇ ಬಂದಿ ಸರ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಆಸ್ಮಾ ಅಂತ. ನಿಮ್ಮ ಹೆಸರು? ರಂಜಾನ್. ನೋಡಿ, ಇವರು ಆಕ್ಚುಲಿ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಯಾವುದೇ ರಿಲಿಜಿಯನ್ಸ್ ಇಲ್ಲ. ಮುಸಲ್ಮಾನ, ಹಿಂದೂ, ಕ್ರೈಸ್ತ, ಸೊ ಈ ತರದ ಯಾವುದೇ ಒಂದು ರಿಲಿಜಿಯನ್ಸ್ ಇಲ್ಲ. ಇಲ್ಲಿ ಎಲ್ಲರೂ ಮನುಷ್ಯರೇ. ಮನುಷ್ಯನಾಗಿ ಬದುಕಿದ್ರೆ ಸಾಕು. ಒಳ್ಳೆಯ ಸದ್ಗುಣಗಳು, ಸತ್ಕರ್ಮಗಳನ್ನ ಮಾಡಿಕೊಂಡು ಇರೋ ತನಕ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಯಾರಿಗೂ ತೊಂದರೆ ಕೊಡದೆ, ಸೊ ದ್ವೇಷ, ಅಸೂಯೆ, ಮೋಸ, ದಗ, ವಂಚನೆ ಇದೆಲ್ಲ ಬಿಟ್ಟು ಬದುಕಬೇಕು. ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು, ಒಬ್ಬರನ್ನೊಬ್ರು ಗೌರವಿಸ್ಬೇಕು ಅಂತ ಹೇಳಿ ನಾನು ತುಂಬಾ ಸರಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇವರು ಅಷ್ಟೇ, ಇವರು ನೋಡೋದಕ್ಕೆ ಏನು ಮುಸಲ್ಮಾನರ ತರ ಏನು ಕಾಣೋದೇ ಇಲ್ಲ. ಅದರಲ್ಲಿ ಎಲ್ಲಾ ಮುಸಲ್ಮಾನರು ಒಂದೇ ತರ ಇರೋದಿಲ್ಲ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹವರು ಇರ್ತಾರೆ. ಸೊ ನಮ್ಮ ಫಾರ್ಮರ್ಸ್ ತರ ಈ ಕಡೆ ನೀವು ಮಾಗಡಿ ಕಡೆ ಹೋದ್ರೆ, ಈ ತರ ಹಳ್ಳಿಗಳ ಕಡೆ ಹೋದ್ರೆ ಈ ಮುಸಲ್ಮಾನರು ಅವ್ರ ಆತರ ಮುಸಲ್ಮಾನ ಅನ್ನೋ ತರ ಕಾಣೋದೇ ಇಲ್ಲ. ಹಾಗಾಗಿ ಇಲ್ಲಿ ಸೊ ಹಾಗಾಗಿ ಇವ್ರಿಗೆ ನಾನು ಹೇಳಿದ್ದೀನಿ, ಒಂದು 6 to 7 ಮಂತ್ ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಂಡ್ರೆ, ನಮ್ಮ ಆಯುರ್ವೇದದಲ್ಲಿ ಅಸ್ತಮಗೆ ಒಳ್ಳೆ ಮೆಡಿಸಿನ್ಸ್ ಇದೆ. ಎಕ್ಸ್ಪೆಷಲಿ ಸೊ ನಾನು ಕೊಡುವಂತಹ ಮೆಡಿಸಿನ್ಸ್ ಅಲ್ಲಿ ಅವ್ರಿಗೆ ಕೆಮ್ಮು, ಕಫ, ಕೋಲ್ಡು, ಸೊ ರನ್ನಿಂಗ್ ನೋಸು, ಅದ್ರ ಜೊತೆಗೆ ಬ್ಲಡ್ ಪ್ಯೂರಿಫಿಕೇಶನ್ಸು, ಅಲರ್ಜಿ, ಸೊ ನಿಮಗೆ ಹೆಗೇನು ಫೀವರ್, ಜ್ವರ ಬರುವಂತಹದ್ದು, ಕೆಮ್ಮು ಬರುವಂತಹದ್ದು, ನೆಗಡಿ, ತಲೆನೋವು, ಸೊ ಅಸ್ತಮ ಬರುವಂತಹದ್ದು, ಅಥವಾ ಬ್ರಾಂಕೈಟಿಸ್, ಉಸಿರಾಟದ ಸಮಸ್ಯೆ ಇರುವಂತಹದ್ದು, ಅಥವಾ ಶ್ವಾಸಕೋಶಗಳ ವೀಕ್ನೆಸ್, ಹೀಗೆ ಒಟ್ಟು ಅದು 38 ಕಾಯಿಲೆಗಳನ್ನ ಕ್ಯೂರ್ ಮಾಡುವಂತಹ ಮೆಡಿಸಿನ್ಸ್. ಅದು ಒಂದು 7 ತರದ್ದು ಮೆಡಿಸಿನ್ಸ್ ಬರ್ತದೆ, 2 ತರದ್ದು ಚೂರ್ಣ, ಒಂದು 5 ತರದ್ದು ಸಿರಪ್ ಬರ್ತದೆ. ಒಂದು 6 ರಿಂದ 7 ತಿಂಗಳು ತಗೊಂಡ್ರೆ ಸೊ ಅಷ್ಟು ಕಾಯಿಲೆಗಳು, ಒಟ್ಟು 77 ಕಾಯಿಲೆಗಳನ್ನ ಕ್ಯೂರ್ ಮಾಡುವಂತಹ ಓನ್ಲಿ ಬ್ರಾಂಕೈಟಿಸ್ ಅಸ್ತಮ ಅಲ್ಲ. ಅದ್ರ ಜೊತೆಗೆ ನಿಮ್ಗೆ ಹೇಳಿದಾಗೆ ಸೊ ನಿಮ್ಗೆ ಸೈನಸ್ಸು, ಮತ್ತೆ ಕೆಮ್ಮು, ನೆಗಡಿ, ತಲೆನೋವು, ಮೈಕೈ ನೋವು, ಜ್ವರ ಬರುವಂತಹದ್ದು, ಅದು ಆಂಟಿಬಯೋಟಿಕ್, ಆಂಟಿ ಸಪ್ಲಿಮೆಂಟರಿ, ಆಂಟಿ ಇನ್ಫ್ಲಿಮೆಂಟರಿ, ಆಂಟಿ ಫಂಗಲ್ಲು, ಈ ತರದ್ದು ಯಾವುದೇ ಸಮಸ್ಯೆಗಳಿದ್ರು ಇಮ್ಯುನಿಟಿ ಬಿಲ್ಟ್ ಮಾಡುವಂತಹ ಮೆಡಿಸಿನ್ಸ್ ಗಳನ್ನ ನಾನು ಕೊಡೋದು. ಪ್ಯೂರ್ ಟ್ರೆಡಿಷನಲ್ ಆಯುರ್ವೇದ ಮೆಡಿಸಿನ್ಸ್ ನಾನು ಕೊಡ್ತೀನಿ. ಯಾಕೆ ಇವರು ಇಂಗ್ಲಿಷ್ ಮೆಡಿಸಿನ್ಸ್ ಇಲ್ಲಿ ಅಥವಾ ಬೇರೆ ಇಷ್ಟು ಕಡೆ ತೋರಿಸ್ಕೊಂಡು ಬಂದು ಅವ್ರಿಗೆ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಲ್ಲ ಅಂದ್ರೆ, ನಾನು ಕೊಡೋದು ಟ್ರೆಡಿಷನಲ್ ಆಯುರ್ವೇದ. ಸೊ ನಾನು ಹೊರಗಡೆ ಎಲ್ಲೂ ತರಿಸುವಂತಹದ್ದಲ್ಲ, ಸೊ ಅಥವಾ ಯಾವುದೋ ಇಂಗ್ಲಿಷ್ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ಆಗುವಂತಹದ್ದು ಅಲ್ಲ.
BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಸ್ಪಾಂಡಿಲೈಟಿಸು, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, ಸೋರಿಸಿಸು, ಎಕ್ಸಿಮಾ, ಅಲರ್ಜಿ, ಪೈಲ್ಸು, ಪಿಸುಲಾ, ಪಿಸ್ಸರು, ಇನ್ಫರ್ಟಿಲಿಟಿ, ಮಕ್ಕಳಾಗದಿರುವಂತಹ ಸಮಸ್ಯೆಗಳು, ಮತ್ತೆ ಮೂಳೆ ಮುರಿದಂತಹವರು, ಡಿಸ್ಕ್ ಬಲ್ಸಿಂಗು, ಡಿಸ್ಲಿಪ್ಪು, ಎಲ್ಲಾ ಸಮಸ್ಯೆಗಳಿಗೂ ನಮ್ಮಲ್ಲಿ ಉತ್ತಮವಾದಂತಹ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ನಮಗೆ ಜನ ಜರ್ಮನಿಯಿಂದ, UK ಹಿಂದ, ಮತ್ತೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳಿಂದ, ತಮಿಳು, ಕೇರಳ, ಆಂಧ್ರದಿಂದ ಪಾಪ ನಮ್ಮನ್ನ ಹುಡುಕೊಂಡು ಬರ್ತಾರೆ. ನಾವೇನು ಜಾಸ್ತಿ ನಾವು ಸರ್ಟಿಫೈಡ್ ಡಾಕ್ಟರ್ ಅಲ್ಲ, ಬಟ್ ಕ್ವಾಲಿಫೈಡ್ ಡಾಕ್ಟರ್. ಇಲ್ಲಿ ನಾನು ದೊಡ್ಡದಾಗಿ ಹಾಸ್ಪಿಟಲ್ ಇಟ್ಕೊಂಡು ದೊಡ್ಡದಾಗಿ ಕ್ಲಿನಿಕ್ ಇಟ್ಕೊಂಡು ಜನರ ಸುಲಿಗೆ ಮಾಡೋದಿಲ್ಲ. ಸೊ ಆನೆಸ್ಟ್ ಆಗಿ ಧರ್ಮವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ, ಅದಕ್ಕೆ ಮಾತ್ರ ಚಾರ್ಜ್ ತಗೋತೀನಿ. ಸೊ ಅವಶ್ಯಕತೆ ಇರೋರು ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ತ್ಯಾಗರಾಜನಗರ, ಬೆಂಗಳೂರು. ಸೊ ತುಂಬಾ ಪ್ರಾಬ್ಲಮ್ಸ್ ಇರೋರು ಬಂದು ಇಲ್ಲೇ ಸ್ವಲ್ಪ ದಿವಸ ಇರಬೇಕಾಗ್ತದೆ. ಅದು ಡಿಸ್ಕ್ ಬಲ್ಸಿಂಗು, ಸಯಾಟಿಕಾ, ಮಂಡಿ ನೋವು, ಅಥವಾ ಇನ್ಫರ್ಟಿಲಿಟಿ ಈ ಥರದವರು, ಮತ್ತೆ ಒಬೆಸಿಟಿ ಈ ಥರದ ಕೆಲವೊಂದು ಕಾಯಿಲೆ ಇರೋರು ಸೊ ನೀವು ಸ್ಟೇ ಮಾಡಬೇಕಾಗ್ತದೆ ಒಂದು 15-20 ಡೇಸ್. ಸೊ ವಿತೌಟ್ ಸರ್ಜರಿ ಮತ್ತೆ ವೆರಿಕೋಸ್ ಪೇನ್ಸ್ ಈ ಥರದಕ್ಕೆ, ವೆರಿಕೋಸ್ ಪೇನ್ಸ್ ಬಿಡಿ ನಿಮಗೆ ವಿತಿನ್ 2 ಡೇಸಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡ್ಕೊಡ್ತೀನಿ. ಕೆಲವೊಂದು ತೊಂದರೆಗಳಿಗೆ, ಕೆಲವೊಂದು ಕಾಯಿಲೆಗಳಿಗೆ ನೀವು ಇಲ್ಲಿ ಮಾನಸಿಕ ಕಾಯಿಲೆಗಳಿಗೆಲ್ಲ ಅಡ್ಮಿಟ್ ಆಗಬೇಕಾಗ್ತದೆ. ಹಾಸ್ಪಿಟಲ್ ಅಲ್ಲ, ನೀವು ಯಾವ್ದಾದ್ರು PG ನಲ್ಲಿ ಇಟ್ಕೊಂಡು ಬರ್ಬೇಕಾಗ್ತದೆ. ಈ ತರದ ಪ್ರಾಬ್ಲಮ್ ನಾ ಹೇಳಿದೆ ಅವ್ರಿಗೆ, ಅಕ್ಬರ್ ಅವ್ರಿಗೆ, ನನ್ನ ಪ್ರಾಬ್ಲಮ್ ಏನಂತ ಹೇಳಿ ನೀವೆಲ್ಲೇ ತೋರಿಸಿದ್ರೆ ರಿಪೋರ್ಟ್ ಕಳಿಸಿ ಸಾಕು, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ಪಾಪ ಅವ್ರಿಗೆ ಇಲ್ಲ ಒಂದ್ಸರಿ ನಾನು ಡೈರೆಕ್ಟ್ ಆಗಿ ಬಂದು ತೋರಿಸ್ಬೇಕು ಅಂತ ಹೇಳಿದ್ರು. ಪಾಪ ನೈಟ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೋಡಿದ್ದೀನಿ, ಅವ್ರನ್ನ ಫುಲ್ ಟೆಸ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೆಡಿಸಿನ್ಸ್ ಅಷ್ಟೇ ಕೊಡಬೇಕು. ಸೊ ನಿಮ್ಗೆ ಅವಶ್ಯಕತೆ ಇರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945423126. ನೀವೇನಾದ್ರೂ ಹೇಳೋದಿದೆಯಾ?